ಸೊ ಇವತ್ತು ಯೂಟ್ಯೂಬ್ ನಿಂದ 6 ಹೊಸ ಬೆಂಕಿ ಅಪ್ಡೇಟ್ ಬಂದಿರುವಂತದ್ದು. ಹೌದು, ಸೂಪರ್ ಆಗಿದೆ ಈ 6 ಅಪ್ಡೇಟ್. ಅದೇನು 6 ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಒಂದು ಸಿಹಿ ಸುದ್ದಿ ಕೂಡ ಇದೆ, ಅದೇನಂತಾನು ಹೇಳ್ತೀನಿ. ಅದಕ್ಕೆ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ನಿಮ್ಗೆಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್. ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರಾ ಅಂತ ಅಂದ್ರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದ್ರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಮಾತಾಡೋಣ, ಅದು ಲಾಂಗರ್ ಶಾರ್ಟ್ಸ್ ರೋಲ್ ಔಟ್. ಹೌದು, ಇದೇ ಸಿಹಿ ಸುದ್ದಿ. ಲಾಂಗರ್ ಶಾರ್ಟ್ಸ್ ರೋಲ್ ಔಟ್ ಆಗಿರುವಂತದ್ದು ಇಡೀ ವರ್ಲ್ಡ್ ವೈಡ್ಗೆ. ಸೊ ನಾವು ಲಾಂಗರ್ ಶಾರ್ಟ್ಸ್ ಮಾಡಬಹುದು. ಆದ್ರೆ ಕೆಲವೊಂದು ಕ್ರಿಯೇಟರ್ಸ್ಗಷ್ಟೇ ಸಿಕ್ಕಿರುವಂತದ್ದು. ನೆಕ್ಸ್ಟ್ ಅಪ್ಕಮಿಂಗ್ ಒಂದೆರಡು ವಾರದಲ್ಲಿ ಎಲ್ಲ ಒಂದು ಕ್ರಿಯೇಟರ್ಸ್ ವರ್ಲ್ಡ್ ವೈಡ್ಗೂ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಸಿಗುತ್ತೆ. ಯಾಕಂದ್ರೆ ಲಾಂಚ್ ಮಾಡಿದಾಗ ಸ್ವಲ್ಪ ಟೈಮ್ ಬೇಕು ಎಲ್ಲ ಕ್ರಿಯೇಟರ್ಸ್ಗೂ ಈ ಟೂಲ್ ಸಿಗೋಕೆ. ಸೊ ಇನ್ಮೇಲೆ ನೀವು ಲಾಂಗರ್ ಶಾರ್ಟ್ಸ್ ಮಾಡಿಕೊಂಡು ನಿಮ್ಮ ಪರ್ಟಿಕ್ಯುಲರ್ ಶಾರ್ಟ್ಸ್ನ ವೈರಲ್ ಮಾಡ್ಕೊಬಹುದು. ಆದಷ್ಟು ಒಳ್ಳೆ ಕಾಂಟೆಂಟ್ ಮಾಡಿ ಶಾರ್ಟ್ಸ್ನಲ್ಲಿ. ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತೆ ಇದು ಮೊದಲನೇ ಅಪ್ಡೇಟ್ ಆಯ್ತು. ಎರಡನೇ ಅಪ್ಡೇಟ್ ಹೋಗೋಣ. ಈ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಎಕ್ಸ್ಟರ್ನಲ್ ಅಪ್ಲೋಡ್ ಟು ಆನ್ ಶಾರ್ಟ್ಸ್ ಟು ಯೂಟ್ಯೂಬ್ ಅಂತ ಬಂದಿರುವಂತದ್ದು. ಅದೇನಂತ ಅಂದ್ರೆ ಈಗ ಎಕ್ಸ್ಟರ್ನಲ್ ಅಪ್ಲೋಡ್ ಅಂದ್ರೆ ಬೇರೆ ಒಂದು ಥರ್ಡ್ ಪಾರ್ಟಿ ಆಪ್ ನ ಯೂಸ್ ಮಾಡ್ಕೊಂಡು ನಾವು ಅದರಲ್ಲಿ ಎಡಿಟಿಂಗ್ ಮಾಡ್ಬಿಟ್ಟು ಅದರಲ್ಲೇ ಬೇಕಾದ್ರೆ ತಮ್ನೇಲ್ ಮಾಡ್ಕೊಂಡ್ಬಿಟ್ಟು ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೋದು. ಸೊ ಆ ರೀತಿ ಆಪ್ಷನ್ ತರ್ತಾ ಇರುವಂತದ್ದು ಯೂಟ್ಯೂಬ್ ಅವರು ಎಲ್ಲ ಒಂದು ಥರ್ಡ್ ಪಾರ್ಟಿ ಆಪ್ಸ್ಗೆ ಹಾಗೂ ಕೂಡ ಒಂದು ಎಲಿಜಿಬಿಲಿಟಿ ಕೊಟ್ಟಿರುವಂತಹದ್ದು. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಬೇರೆ ಥರ್ಡ್ ಪಾರ್ಟಿ ಆಪ್ಸ್ ಯೂಸ್ ಮಾಡ್ಕೊಂಡು ಅಲ್ಲೇ ಎಡಿಟ್ ಮಾಡ್ಬಿಟ್ಟು ತಮ್ನೇಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲೇ ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಬಹುದು. ಆ ರೀತಿ ಆಪ್ಷನ್ ತರ್ತಿದ್ರಂತೆ. ಇದು ಕೂಡ ಅಫಿಷಿಯಲ್ ಲಾಂಚ್ ಆಗಿದೆ. ಸೊ ನೆಕ್ಸ್ಟ್ 2-3 ವೀಕ್ಸ್ ಅಲ್ಲಿ ಈ ಅಪ್ಡೇಟ್ ಕೂಡ ಎಲ್ಲ ಕ್ರಿಯೇಟರ್ಸ್ಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ, ನಮ್ಮ ಮೂರನೇ ಅಪ್ಡೇಟ್, ಅದು ಇಮೇಜಸ್ ಟು ಕ್ವಿಜ್ ಆನ್ ಆಂಡ್ರಾಯ್ಡ್. ಅಂದ್ರೆ ಈಗ ಕ್ವಿಜ್ ಇಮೇಜಸ್ ಹಾಕ್ಬೋದಿತ್ತು, ಅದು ಕೇವಲ iOS ಅಥವಾ ಡೆಸ್ಕ್ಟಾಪ್ ನಲ್ಲಿ. ಸೊ ಈಗ ಆಂಡ್ರಾಯ್ಡ್ ನಲ್ಲೂ ಹಾಕ್ಬೋದು. ಈಗ ನಾವು ಕ್ವಿಜ್ ಇಮೇಜಸ್ ಅಂದ್ರೆ ಸ್ಟ್ರಾಬೆರಿ ಇಮೇಜ್ ಹಾಕೋದು. ನಿಮ್ಗೆ ಯಾವ್ದು ಇಷ್ಟ, ಸ್ಟ್ರಾಬೆರಿ ಇಷ್ಟನಾ, ಬನಾನಾ ಇಷ್ಟನಾ, ಆಪಲ್ ಇಷ್ಟನಾ? ಸೊ ಈ ರೀತಿ ಇಮೇಜ್ ವೈಸ್ ಹಾಕ್ಬಿಟ್ಟು ನೀವು ಬೇಕಾದ್ರೆ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದೊಂದು ಒಳ್ಳೆ ವಿಷಯ. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಮೇಜ್ ಕ್ವಿಜ್ ತರ್ತಾ ಇರುವಂತದ್ದು ಆಂಡ್ರಾಯ್ಡ್ ನಲ್ಲಿ ಬಿಗ್ ಥಮ್ಸ್ ಅಪ್ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಅವ್ರಿಗೆ. ಇನ್ನು ನೆಕ್ಸ್ಟ್ ಹೋಗೋಣ, ನಮ್ಮ 4ನೇ ಅಪ್ಡೇಟ್. ಈ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಬ್ರ್ಯಾಂಡ್ ಕನೆಕ್ಟ್ ಎಲಿಜಿಬಲ್ ಟು ಕ್ರಿಯೇಟರ್ಸ್ ಅಂತ ಇದೆ. ಈ ಬ್ರ್ಯಾಂಡ್ ಕನೆಕ್ಟ್ ಎಲಿಜಿಬಲ್ ಟು ಕ್ರಿಯೇಟರ್ಸ್ ಅರ್ಥ ಏನಂತ ಅಂದ್ರೆ ಇದು ಬಂದ್ಬಿಟ್ಟು ಏನಂತ ಅಂದ್ರೆ ಈಗ ಸಪೋಸ್ ನಿಮ್ಗೆಲ್ಲ ಗೊತ್ತಿದೆ ಬ್ರ್ಯಾಂಡ್ ಕನೆಕ್ಟ್ ಏನಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ರ್ಯಾಂಡ್ ಕನೆಕ್ಟ್ ಒಂಥರ ಡೀಲ್ಸ್ ಅಂತ ಅಂದ್ರೆ ಬ್ರ್ಯಾಂಡ್ ಜೊತೆ ಕನೆಕ್ಟ್ ಆಗ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡೋದು ಪ್ರಾಡಕ್ಟ್ ಬಗ್ಗೆ. ಸೊ ಇಷ್ಟಿಷ್ಟು ಅಂತ ನಮಗೆ ಅರ್ನಿಂಗ್ಸ್ ಕೊಡ್ತಾರಲ್ಲ. ಸೊ ಇದು ಬ್ರ್ಯಾಂಡ್ ಕನೆಕ್ಟ್. ಇದು ವರ್ಲ್ಡ್ ವೈಡ್ ಲಾಂಚ್ ಆಗಿರುವಂತದ್ದು. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಬ್ರ್ಯಾಂಡ್ ಕನೆಕ್ಟ್ ಅಲ್ಲಿ ಆಪ್ಷನ್ ಬರ್ತಿದೆ, ಅದು ಬ್ರ್ಯಾಂಡ್ ಕನೆಕ್ಟ್ ಓಪನ್ ಕಾಲ್ ಅಂತ. ಓಪನ್ ಕಾಲ್ ಅಂತ ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ಸ್ಗೂ ಒಂದು ಪ್ರಾಫಿಟ್ ಸಿಗುತ್ತೆ, ಇಲ್ಲಿ ಕ್ರಿಯೇಟರ್ಸ್ಗೂ ಪ್ರಾಫಿಟ್ ಸಿಗುತ್ತೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಒಂದು ಕ್ಯಾಂಪೇನ್ ಮಾಡ್ಬೋದು ಅವರು ಈ ಪ್ರಾಡಕ್ಟ್ ಬಗ್ಗೆ. ಸಪೋಸ್ ಆಪಲ್ ಐಫೋನ್ ಅಥವಾ ಸ್ಯಾಮ್ಸಂಗ್ ಫೋನ್ ಬಗ್ಗೆ ಎಲ್ಲ ಒಂದು ಕ್ಯಾಂಪೇನ್ ಮಾಡೋದು, ಅದ್ರ ಬಗ್ಗೆ ವಿಡಿಯೋ ಮಾಡಿ ಇಷ್ಟು ಅರ್ನಿಂಗ್ಸ್ ಕೊಡ್ತೀವಿ ಅಂತ ಹೇಳೋದು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿರೋ ಕ್ಯಾಂಪೇನ್ ಬಗ್ಗೆ ನಿಮ್ಗೆ ಇಷ್ಟ ಅಂತ ಅರ್ನಿಂಗ್ ಸಿಗುತ್ತೆ. ಸೊ ಇದು ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದಂತೆ US ನಲ್ಲಿ. US, ಕ್ಯಾನಡಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ. ಸೊ ಈ 4 ಕಂಟ್ರೀಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತಂತೆ. ಇದು ಅರ್ಲಿ 2025 ನಲ್ಲಿ ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ಒಂದು ಫೀಡ್ಬ್ಯಾಕ್ ಬಂದ್ರೆ ಲಾಂಚ್ ಆಗ್ಬೋದು ಅಂತ ಯೂಟ್ಯೂಬ್ ಅವರೇ ಹೇಳ್ತಾ ಇರುವಂತದ್ದು. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ, 5ನೇ ಅಪ್ಡೇಟ್, ಅದು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಡ್ರೀಮ್ ಸ್ಕ್ರೀನ್ ಆನ್ ಪೋಸ್ಟ್. ಇದರ ಅರ್ಥ ಏನಂತ ಅಂದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಟೆಕ್ಸ್ಟ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡೋದು. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಡಿಸ್ಕ್ರಿಪ್ಷನ್ ಮುಂಚೆ ತರ್ತಿದ್ರಲ್ಲ ಅಪ್ಡೇಟ್, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರಲ್ಲ, ಅದೇನೇ ಇದು. ಅದು ಪೋಸ್ಟ್ಗೆ ತರ್ತಿದ್ದಾರೆ. ಅದ್ರ ಬದಲು ಅದು ನೀವು ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಮಾಡ್ಬೋದು, ಸ್ಟ್ರೈಕ್ ಥ್ರೂ ಮಾಡ್ಬೋದು. ನಿಮ್ಗೆಲ್ಲ ಗೊತ್ತಿದೆ ಇದು. ಮತ್ತೆ ನೋಡ್ರು ಡ್ರೀಮ್ ಸ್ಕ್ರೀನ್ ಕೂಡ ತರ್ತಾ ಇರುವಂತದ್ದು ಇಲ್ಲಿ. ಎಸ್ ಹೌದು. ಸೊ ಡ್ರೀಮ್ ಸ್ಕ್ರೀನ್ ಆಯ್ತಲ್ಲ, ಇದು ಕೂಡ ಯೂಸ್ ಮಾಡ್ಕೊಬೋದು ನಾವು. ಆದ್ರೆ ಕೇವಲ ನಾವು ಇಂಗ್ಲಿಷ್ ನಲ್ಲಿ ಪ್ರಾಂಪ್ಟ್ ನ ಟೈಪ್ ಮಾಡಬಹುದು. ಅದು ಕ್ರಿಯೇಟಿವ್ ಪ್ರಾಂಪ್ಟ್ಸ್ ಹಾಕ್ಬಾರ್ದು, ಸುಮ್ಮನೆ ಏನೇನೋ ಪ್ರಾಂಪ್ಟ್ಸ್ ಹಾಕ್ಬಾರ್ದು. ಕರೆಕ್ಟ್ ಆಗಿರೋ ಪ್ರಾಂಪ್ಟ್ ಹಾಕ್ತಾರೆ ಆ ಇಮೇಜ್ ಜನರೇಟ್ ಆಗುತ್ತೆ. ಪೋಸ್ಟ್ ನಲ್ಲಿ ನೀವು ಬೇಕಾದ್ರೆ ಯೂಸ್ ಮಾಡಬಹುದು ಅದನ್ನ. ಓಕೆ, ಆಮೇಲೆ ಏನಾದ್ರು ಗ್ರಾಮರ್ ಮಿಸ್ಟೇಕ್ಸ್ ಇದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಟೈಪ್ ಟೂಲ್ ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಬಹುದು ಅಂತ ಇಲ್ಲಿ ಯೂಟ್ಯೂಬರ್ ಹೇಳ್ತಾ ಇರುವಂತದ್ದು. ಸೊ ಇದು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಲಾಂಚ್ ಆಗಿದೆ ಡಿ ವರ್ಲ್ಡ್ ವೈಡ್. ಅದೇ ಡ್ರೀಮ್ ಸ್ಕ್ರೀನ್ ಇದೆಯಲ್ಲ, ಈಗ ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದ್ದು. ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ್ರೆ ಅವಾಗ 200% 3-4 ವೀಕ್ಸ್ ಅಲ್ಲಿ ಇದು ಕೂಡ ಲಾಂಚ್ ಆಗುತ್ತೆ, ಡ್ರೀಮ್ ಸ್ಕ್ರೀನ್ ಫಾರ್ ಪೋಸ್ಟ್ಸ್.
ನೆಕ್ಸ್ಟ್ ಹೋಗೋಣ ನಮ್ಮ ಕೊನೆಯ 6ನೇ ಅಪ್ಡೇಟ್, ಅದು C2PA ಡಿಸ್ಕ್ಲೋಷರ್ ಅರ್ಥ ಏನಂತ ಅಂದ್ರೆ ಇದು ಡಿಸ್ಕ್ಲೋಷರ್, ಇದು ಒಂದು ಹೊಸ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. ಇದ್ರ ಅರ್ಥ ಏನಂತ ಅಂದ್ರೆ ಈಗ ಟೆಕ್ನಾಲಜಿ ಇದೆಯಲ್ಲ, ಈ ಟೆಕ್ನಾಲಜಿ ಬಳಸ್ಕೊಂಡು ಈ ವ್ಯೂವರ್ಸ್ ಏನ್ ಮಾಡ್ಬೋದು, ನೋಡ್ಬೋದು ವಿಡಿಯೋನ ಹೆಂಗೆ, ಯಾ ಕ್ಲಾರಿಟಿ ಮಾಡೋರು, ಯಾ ಪಿಕ್ಸೆಲ್ ಅಲ್ಲಿ ಮಾಡೋರು, ಯಾ ಕ್ಯಾಮ್ರಾದಲ್ಲಿ ಮಾಡೋರು, ಏನ್ ಮೈಕ್ ಯೂಸ್ ಮಾಡೋರೆ, ಮತ್ತೆ ಒಂದು ಕ್ಲಾರಿಟಿ ಮಾಡೋರೆ, ಯಾ ಕ್ಲಾರಿಟಿ ನಮಗೆ ಸಿಗ್ತಿದೆ ಅಂತ ಪೂರ್ತಿ ಡೀಟೇಲ್ ಆಗಿ ತೋರಿಸುತ್ತೆ. ಆ ರೀತಿ ಟೆಕ್ನಾಲಜಿ ತರ್ದಿರುವಂತದ್ದು ಯೂಟ್ಯೂಬ್ ಅವರು. ಹೌದು, ಇದು ಲಾಂಚ್ ಆಗಿರುವಂತದ್ದು ಇಡೀ ವರ್ಲ್ಡ್ ವೈಡ್ಗೆ. ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ 3-4 ವೀಕ್ಸ್ ಇದು ಕೂಡ ಎಲ್ಲಾ ಕ್ರಿಯೇಟರ್ಸ್ಗೂ ಸಿಗುತ್ತೆ. ಸೊ ಎಲ್ಲಾ ಕ್ರಿಯೇಟರ್ಸ್ ಆಪ್ಷನ್ ಆನ್ ಮಾಡ್ಕೊಂಡ್ರೆ ಅವಾಗ ವ್ಯೂವರ್ಸ್ ನೋಡ್ಬೋದು. ಆದ್ರೆ ಇದು ಆಲ್ಟರ್ ಆರ್ ಸಿಂಥೆಟಿಕ್ ಕಾಂಟೆಂಟ್ಗೆ ಏನು ಎಫೆಕ್ಟ್ ಆಗಲ್ಲ ಅಂತ ಯೂಟ್ಯೂಬ್ ಅವರು ಇಲ್ಲಿ ಹೇಳ್ತಾ ಇರುವಂತದ್ದು. ಇಷ್ಟಾಯ್ತು 6 ಅಪ್ಡೇಟ್. ಯಾರ ಅಪ್ಡೇಟ್ ನನಗೂ ಸೂಪರ್ ಅನ್ಸ್ತಾ ಅಂತ ಹೇಳ್ಬೋದು. ನಿಮ್ಗೆ ಏನ್ ಅನ್ಸ್ತು, ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ನನಗೆ ಮೂಲಕ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್. ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ, ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.